ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ. ಟ್ರಾಫಿಕ್ ಪಾರ್ಕಿಂಗ್ ಸಮಸ್ಯೆಗೆ ಮುಕ್ತಿ ಯಾವಾಗ? ಎಲ್ಲೆಂದಲ್ಲಿ ರಸ್ತೆಯ ಮಧ್ಯೆ ನಿಲ್ಲುವ ವಾಹನಗಳು, ಜನದಟ್ಟಣೆಯಿಂದ ಟ್ರಾಫಿಕ್ ಜಾಮ್. ಸಂಚಾರಕ್ಕೆ ತೀವ್ರ ಅಡ್ಡಿ. ಆಟೋ ರಿಕ್ಷಾ, ಬೈಕ್, ಸೈಕಲ್ ಸವಾರರ, ಅದರಲ್ಲೂ ಕಾರುಗಳು ಅಡ್ಡದಿಡ್ಡಿ ನಿಲ್ಲಿಸಿ ಓಡಾಟದಿಂದ ಜನ ಸಂಚಾರ ಹೈರಾಣ್. ಎಲ್ಲಿಂದಲ್ಲಿ ರಸ್ತೆಯ ಮಧ್ಯೆ ನಿಲ್ಲುವ ವಾಹನಗಳು, ಜನದಟ್ಟಣೆಯಿಂದ ಟ್ರಾಫಿಕ್ ಜಾಮ್ ಆಗಿ ಸುಗಮ ಸಂಚಾರಕ್ಕೆ ತೀವ್ರ ಅಡ್ಡಿ. ಬೈಕ್, ಸೈಕಲ್ ಸವಾರರ ಅಡ್ಡದಿಡ್ಡಿ ಓಡಾಟದಿಂದ ಜನಸಂಚಾರಕ್ಕೆ ಹೈರಾಣ್. ಇದು ಹುಕ್ಕೇರಿ ಸೋಮವಾರ ಸಂತೆಯ ಝಲಕ್. ದ್ವಿಚಕ್ರ ವಾಹನ, ಟಮ್ ಟಮ್, ಆಟೋ ರಿಕ್ಷಾ, ಖಾಸಗಿ ಬಸ್, ಕಾರು, ಜೀಪುಗಳು ಮತ್ತಿತರ ವಾಹನಗಳು ಅಡ್ಡದಿಡ್ಡಿ ಓಡಾಟ, ನಿಲುಗಡೆ ವಿಪರೀತ ವೇಗ, ಎದುರುಗಡೆ ಬರುವ ವಾಹನಗಳ ಬಗ್ಗೆ ನಿರ್ಲಕ್ಷಿಸಿದರೆ ಅಪಾಯಕ್ಕೆ ಗ್ಯಾರಂಟಿ. ಹೀಗಾಗಿ ಹುಕ್ಕೇರಿ ಪಟ್ಟಣದಲ್ಲಿ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿರುವ ಸಂಚಾರ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಪಾರ್ಕಿಂಗ್ ಸಮಸ್ಯೆ ಹೆಚ್ಚಾಗಿದ್ದು ಸದ್ಯ ಹುಕ್ಕೇರಿ ಪಟ್ಟಣದಾದ್ಯಂತ ಪೊಲೀಸರ ಹಾಗೂ ಕಾನೂನಿನ ಯಾವುದೇ ಭಯವಿಲ್ಲದೆ ಕಾರಣದಿಂದಾಗಿ ವಾಹನಗಳ ಅಡ್ಡದಿಡ್ಡಿಯಾಗಿ ಸಂಚಾರದ ಫಲವಾಗಿ ನಾಗರಿಕ ಸುಗಮ ಓಡಾಟಕ್ಕೆ ಧಕ್ಕೆಯಾಗಿ ದಿನದಿಂದ ದಿನಕ್ಕೆ ರಸ್ತೆಗಳಲ್ಲಿ ಸುರಕ್ಷತೆಯಿಂದ ಓಡಾಡುವುದೇ ಕಷ್ಟವಾಗಿದೆ. ಬೈಕ್ ಹಾಗೂ ಕಾರುಗಳನ್ನು ನಿಲ್ಲಿಸಿ ವಾಹನಗಳ ಸಂಚಾರಕ್ಕೆ ಅಡ್ಡಪಡಿಸುವುದು ಇಲ್ಲಿನ ನಾಗರಿಕರಿಗೆ ನಿತ್ಯ ತಪ್ಪದ ಗೋಳಾಗಿದೆ. ಪಟ್ಟಣದಲ್ಲಿ ಸುಗಮವಾಗಿ ಓಡಾಡುವುದು ಹಾಗೂ ವಾಹನಗಳನ್ನು ಚಲಾಯಿಸುವುದು ಸಾಧ್ಯವಿಲ್ಲದ ಮಾತು ಎನ್ನುವಂತ ಸ್ಥಿತಿ ನಿರ್ಮಾಣವಾಗುತ್ತಿದೆ. ಸಂಬಂಧಪಟ್ಟ ಇಲಾಖೆಯವರು ಇದ್ಯಾವುದು ತಮಗೆ ಸಂಬಂಧವಿಲ್ಲವೆನ್ನುವಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರ ಆರೋಪ. ಹುಕ್ಕೇರಿ ಪಟ್ಟಣದ ಈ ಅವ್ಯವಸ್ಥೆ ಕುರಿತಂತೆ ಸಿಬ್ಬಂದಿಯ ಕೊರತೆನೋ ಅಥವಾ ಪುರಸಭೆಯವರ ಈ ವಾಹನಗಳ ಪಾರ್ಕಿಂಗ್ ಆಗಿ ನಿಗದಿತ ಸ್ಥಳ ಗುರುತಿಸಿಲ್ಲದ ಕಾರಣದಿಂದಾಗಿನೋ ಏನೋ ಈ ಒಂದು ಪ್ರಯಾಣಿಕರ ದಿನನಿತ್ಯ ಗೋಳು ಪರಿಸ್ಥಿತಿ, ಈ ಟ್ರಾಫಿಕ್ನಿಂದಾಗಿ ದಿನನಿತ್ಯ ತೊಂದರೆ ಸಾರ್ವಜನಿಕರು ಅನುಭವಿಸಬೇಕಾಗುತ್ತಿದೆ. ಇವೆಲ್ಲ ಕಾರ್ ಗಾಡಿ ಇವನದು ಹಿಂಗೆ ತೆರಿವುದಾರ್ರಿ, ಅದಕ್ಕೆ ಮತ್ತೆ ಅವ್ರ ಪುರಸಭೆದಾರ ರೊಕ್ಕನ ವಸೂಲು ಮಾಡ್ತಾರೆ. ಅವ್ರು ಸರಿಯಾಗಿ ಇದನ್ನ ಮಾಡಕ್ಕೆ ತಯಾರಿಲ್ಲ ನೋಡ್ರಿ. ಅವರು ಅಲ್ಲಿ ಕಾಲ್ಪಲ್ಯದಾರ್ದು ಅಲ್ಲಿ ಏಬಿನಾಗ ಸರ್ಕಲ್ ಐತಿಲ್ ಮತ್ತೆ ನಮಗೆ ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಹೇಳ್ತಾರೆ. ಹಾಂ, ಅದಕ್ಕೆ ಬಸ್ ಸ್ಟ್ಯಾಂಡ್ ಲೈನ್ ಎಲ್ಲ ಪೂರ್ತಿ ನೋಡ್ರಿ, ಇದೆಲ್ಲ ರಶ್ ಐತ್ರಿ ಗಾಡಿ ಹೋದು. ಏನು ಮಾಡ್ಯಾರ ಅವ್ರಿಗೆ ಹೇಳ್ರಿ, ಪುರಸಭೆದವ್ರಿಗೆ ಜರ ಸರಿಯಾಗಿ ಇದನ್ನ ಮಾಡುತ್ತಂತ ಹೇಳ್ರಿ. ಏನಿಲ್ರಿ, ಸಾಕಷ್ಟು ಜನ ಏನಿಲ್ಲ ಹಳ್ಳಿ ಜನ ಬರ್ತಿರ್ತಾರೆ ಮಾಡ್ತಿರ್ತಾರೋ. ಇವತ್ತು ಸೋಮವಾರ ಐತಿ, ಅದಕ್ಕೆ ಅವ್ರು ಪುರಸಭೆದವ್ರಿಗೆ ಹೇಳ್ರಿ ಸ್ವಲ್ಪ ಸರಿಯಾಗಿ ಏನೈತಿಲ್ಲ ವ್ಯವಸ್ಥೆ ಮಾಡಿ ಗಾಡಿಗಳೇನೈತಿಲ್ಲ ನಿಲ್ಸಾಕ ಬೇರೆ ಕಡೆ ವ್ಯವಸ್ಥೆ ಮಾಡ್ತಕ್ಕಂಥದ ಒಂದು ವ್ಯವಸ್ಥಿತ ಸ್ಥಳ ಸಾರ್ವಜನಿಕರಿಗೆ ಏನೈತಿಲ್ಲ ಉಪಯೋಗ ಆಗಂಗೆ ಮಾಡಕ್ಕಂತ ಹೇಳ್ಬೇಕ್ರಿ. ಎಲ್ಲೆಂದರಲ್ಲಿ ಬೇಕಾಬಿಟ್ಟಿಯಾಗಿ ವಾಹನ ನಿಲ್ಲಿಸುವುದರಿಂದ ಒಂದು ಬೈಕ್ ವಾಹನವೇ ಓಡಾಡಲು ಕಷ್ಟವಾಗಿದೆ. ಅಲ್ಲದೆ ವ್ಯಾಪಾರಸ್ಥರ ಮಳಿಗೆಗಳ ಮುಂದೆ ನಿಲ್ಲಿಸುವುದರಿಂದ ವ್ಯಾಪಾರ ಮಾಡುವುದಾದರೂ ಹೇಗೆ ಎಂಬುದು ವ್ಯಾಪಾರಿಗಳ ಅಳಲು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು.
ಅಲ್ಲದೆ ಅಡ್ಡಾದಿಡ್ಡಿ ವಾಹನಗಳ ನಿಲುಗಡೆಗೆ ಕಡಿವಾಣ ಹಾಕಬೇಕು. ಪಟ್ಟಣದಲ್ಲಿ ಇಂತಹ ಅವ್ಯವಸ್ಥೆ ಪಾರ್ಕಿಂಗ್ ಯಾವ ರೀತಿ ಇದೆ ಅಂದ್ರೆ ದಿನನಿತ್ಯ ವಿದ್ಯಾರ್ಥಿಗಳು, ವೃದ್ಧರು, ಪ್ರಯಾಣಿಕರು ನಿತ್ಯ ಈ ಟ್ರಾಫಿಕ್ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ವಾಹನಗಳನ್ನ ಅಡ್ಡಾದಿಡ್ಡಿಯಾಗಿ ನಿಲ್ಲಿಸುತ್ತಿರುವುದರಿಂದ ಸಾರ್ವಜನಿಕರೇ ಇತರ ವಾಹನಗಳಿಗೆ ಮತ್ತು ಪಾದಚಾರಿಗಳಿಗೆ ಸಂಕಟ ಅನುಭವಿಸುವಂತಾಗಿದೆ. ಇನ್ನಾದರೂ ಕಣ್ಣು ಮುಚ್ಚಿ ಕುಳಿತ ಅಧಿಕಾರಿಗಳು ಕಣ್ತೆರೆದು ನೋಡಿ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ.